ಎಕ್ಸ್ಪೈರ್ ಆದಂತಹ ಔಷಧಿಗಳು, ಒಂದು ಜಿಲ್ಲಾಸ್ಪತ್ರೆಯಲ್ಲಿ ಎಕ್ಸ್ಪೈರ್ ಆದಂತಹ ಔಷಧಿಗಳು. ಏನು ಅನ್ಕೊಂಡಿದ್ದೀರಿ ನೀವು ಉತ್ತರ ಕರ್ನಾಟಕದ ಮಂದಿನ? ಪ್ರಾಣಿಗಳಂತ ಅನ್ಕೊಂಡಿದ್ದೀರಾ? ಏನು ಬೇಕಾದ್ರೆ ಎಕ್ಸ್ಪೆರಿಮೆಂಟ್ ಮಾಡಬೇಕು, ಎಕ್ಸ್ಪೈರ್ ಆದಂಥ ಔಷಧಿಗಳು ಕೊಟ್ಟರೆ ಸತ್ರು ಕೂಡ ಹೇಳೋರು ಕೇಳೋರು ಯಾರೂ ಇಲ್ಲ ಅಂತ ನಮ್ಮ ಪರಿಸ್ಥಿತಿ ಹಂಗೆ ಆಗಿರೋದು. ಚಳಿಗಾಲದ ಅಧಿವೇಶನ ಮಾಡ್ತೀವಿ, ಉತ್ತರ ಕರ್ನಾಟಕವನ್ನು ನಾವು ಬೆಳಗಿಸ್ತೀವಿ ಅಂತ ಅಲ್ಲಿ ಕುತ್ಕೊಂಡು ತಮ್ಮ ಬೇಕಾಗಿರೋದನ್ನೇ ಮಾತಾಡ್ಕೊಂಡು ಸಮಯ ಕಾಲಹರಣ ಮಾಡ್ತಾ ಇದ್ದೀರಲ್ಲ ನೀವು. ಇದು ಪರಿಸ್ಥಿತಿ ನಮ್ಮ ಉತ್ತರ ಕರ್ನಾಟಕದ ಬೀದರ್ದು. ಮತ್ತು ಜನ ಅದಕ್ಕೆ ಜನ ನಮಗೆ ಸಪ್ರೇಟ್ ಮಾಡಿ ಅಂತ ಕೇಳೋದು. ನಿಮ್ಮ ಕೈಯಲ್ಲಿ ಆಗಲ್ಲ ನಮ್ಗೆ ನ್ಯಾಯ ಒದಗಿಸೋದಕ್ಕೆ ಸಪ್ರೇಟ್ ಮಾಡಿ ಅಂತ. ಬಟ್ ನಾವು ಯಾವತ್ತೂ ಇದ್ರೂ ಅಖಂಡ ಕರ್ನಾಟಕದ ಬಗ್ಗೆನೇ ಮಾತಾಡೋದು, ಅದರ ಬಗ್ಗೆನೇ ನಾವು ಒತ್ತು ಕೊಡೋದು. ಬಟ್ ಇಂತಹ ಪರಿಸ್ಥಿತಿಯಲ್ಲಿ ಬ್ರಿಮ್ಸ್ ಆಸ್ಪತ್ರೆ ಇದು ಏನ್ರಿ? ನಾನು ಒಂದು 10-15 ವರ್ಷ ಆಯ್ತು ಬರೀ ಇದನ್ನೇ ಹೇಳ್ತಿದ್ದೀನಿ. ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಹಂಗೆ, ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಹಿಂಗೆ, ಟಾಯ್ಲೆಟ್ ನೀರು ಬಂತು, ಜನ ಸತ್ತೋದ್ರು, ಕರೆಂಟ್ ಇಲ್ಲ, ಕರೆಂಟ್ ಬಿಲ್ ಕಟ್ಟಿಲ್ಲ, ಅಲ್ಲಿ ನೌಕರರಿಗೆ ದುಡ್ಡು ಕೊಟ್ಟಿಲ್ಲ, ಟಾಯ್ಲೆಟ್ ಕ್ಲೀನ್ ಮಾಡಿಲ್ಲ, ಯಾರು ಡಾಕ್ಟರ್ಸ್ ಇಲ್ಲ. ಎಲ್ಲೋಗ್ಬೇಕು ಜನ? ಬೀದರ್ ಭಾಗದ ಜನ ಸತ್ತೋಗ್ಬೇಕೇನೋ ಹಂಗಾದ್ರೆ?